ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 379ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಸಂತ ಋತುವಿನ ವರ್ಣನೆಯನ್ನು ರಾಮನ ಮೂಲಕ ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ರಾಮ ಹೇಳ್ತಾನೆ, ಯಾವ ರೀತಿ ನನಗೆ ಈ ವಸಂತನ ಹರುಷವು ಚಟುವಟಿಕೆಗಳು ರುಚಿ ಅನ್ನಿಸ್ತಾ ಇಲ್ಲ, ಅದೇ ರೀತಿ ಒಂದು ವೇಳೆ ಶೀತ ಇದ್ದ ಪ್ರದೇಶದಲ್ಲಿಯೂ ವಸಂತ ಋತು ಇತ್ತಂದ್ರೆ ಅವಳಿಗೂ ಕೂಡ ವಸಂತನ ಈ ಹಬ್ಬ ಸಂತೋಷ ಉತ್ಸಾಹ ಅವರಿಗೆ ರುಚಿಸುವುದಿಲ್ಲ ಅಂತ ಹೇಳ್ತಾನೆ. ಅದನ್ನೇ ಮುಂದುವರೆದು ಹೇಳ್ತಾನೆ, ನೋಡು ವ್ಯಾಘ್ರ ಲಕ್ಷ್ಮಣ, ನೋಡು ವ್ಯಾಘ್ರ ಲಕ್ಷ್ಮಣ. ಭಾಳ ಶಿಟ್ಟಿನ ಮನುಷ್ಯ ಇರ್ತಾನೆ ಲಕ್ಷ್ಮಣದು ಹೇಳೋ ಕಾಲ ಸಂಬೋಧನೆ ಕಾಲಕ್ಕೆ ಲಕ್ಷ್ಮಣ ಒಂದು ಗುಣಗಳನ್ನು ಇಲ್ಲೇ ಹೇಳ್ತಾ ಹೋಗ್ತಾರೆ. ನೋಡು ವ್ಯಾಘ್ರ ಲಕ್ಷ್ಮಣ, ಜಲಕನ್ನಿಕೆಯರು ಅಲೆದಾಡುತ್ತಿಹರು ಅತ್ತಿಂದಿತ್ತ ಪಂಪಾ ಸರೋವರದಲ್ಲಿ. ಈಗೇನು ನಮ್ಮ ಮುಂದಿದೆ ವಿಶಾಲವಾದ ಪಂಪಾ ಸರೋವರ. ಆ ಸರೋವರದಲ್ಲಿ ಜಲಕನ್ನಿಕೆಯರು ಇತ್ತಿಂದತ್ತ ಅತ್ತಿಂದಿತ್ತ ಅಲ್ದಾಡ್ತಾ ಇದ್ದಾರೆ. ಜಲಕನ್ನಿಕೆಯರ ಪರಿಕಲ್ಪನೆ ಇಲ್ಲಿ ವಾಲ್ಮೀಕಿಯವರು ತ್ರೇತಾಯುಗದಲ್ಲಿ ಬಳಸ್ತಾರೆ. ಇವತ್ತು ನಾವು ಕೆಲವೊಂದು ಕಡೆಗೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ಹೇಳ್ತಿರ್ತಾರಲ್ಲಿ. ಈವನ್ ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ಇದು ಬರ್ತಿದೆ, ಅವಾಗ ಡೀಟೇಲ್ ಬರ್ತಿದೆ. ಈ ಜಲಕನ್ನಿಕೆಯರಂದ್ರೆ ಸಾಮಾನ್ಯವಾಗಿ ಇಲ್ಲಿ ಇವರು ನೀರಿನಲ್ಲಿ ಹುಟ್ಟಿದಂಥ ಜನ, ಇದು ಪ್ರಭೇದ. ನೀರಿನಾಗೂ ಇರ್ತಾರೆ ಅವರು, ಭೂಮಿ ಮ್ಯಾಗೂ ಬರ್ತಾರೆ. ಆದರೆ ಭೂಮಿ ಭಾಳ ತಿರೋದಿಲ್ಲ ಅವರು. ಸಾಮಾನ್ಯವಾಗಿ ಈ ಐತಿಹ್ಯಗಳಲ್ಲಿ ಕಂಡು ಬರುವ ವಿಚಾರ ಏನಂದ್ರೆ, ಸಿದ್ಧಾಂತಗಳೇನೆಂದ್ರೆ, ಅವರು ನಿರ್ದಿಷ್ಟ ಒಂದು ದೇವಾಲಯಕ್ಕೆ ಪೂಜೆಗಾಗಿ ಬರ್ತಾರೆ. ಸರೋವರದಾಗಿರ್ತಾರೆ, ಬಾವ್ಯಾಗೂ ಇರ್ತಾರೆ. ಹಳ್ಳಿಗೆ ಹೋಗೋರು ನೀವು ಬಾವ್ಯಾಗ ಜಲಕನ್ನಿಕೆಯರು ಅಂತ ಹೇಳ್ತಾರೆ, ಜಕಣಿಯರು ಅಂತ ಕರೀತಾರೆ ಅವರು. ಜಲಕನ್ನಿಕೆಯರಿಗೆ ಅಪಭ್ರಂಶ ಅವರು ಜಕಣಿಯರು ಅಂತ ಕರೀತಾರೆ. ಅಲ್ಲಿದ್ದಾರೆ, ನದಿಯಾಗಿರ್ತಾರೆ, ಸರೋವರದಾಗಿರ್ತಾರೆ, ಕೆರೆಯಾಗಿರ್ತಾರೆ. ಅವ್ರು ಏನು ಮಾಡ್ತಾರಂದ್ರೆ ನಿರ್ದಿಷ್ಟ ದಿವಸ, ಅದು ಹುಣ್ಣಿಮೆ ಆಗಿರ್ಬೋದು, ಹುಣ್ಣಿಮೆ ಹೆಚ್ಚಾಗಿ ಅಂದರೆ ಹುಣ್ಣಿಮೆ ದಿವಸ ಹೊರಗೆ ಬರ್ತಾರೆ ಅಂತ ಹೇಳ್ತಾರೆ. ಬಂದು ತಮ್ಮ ಇಷ್ಟ ದೇವತೆ ಎಲ್ಲಿದೆ, ಸಾಮಾನ್ಯವಾಗಿ ನೋಡ್ರಿ ಭಾರತದಲ್ಲಿ ಕೆರೆ ದಂಡಿ ಮ್ಯಾಗ, ಹೊಳೆ ದಂಡಿ ಮ್ಯಾಗ, ಬಾವಿ ದಂಡಿ ಈ ಕಡೆಲ್ಲ ಜಲ ಎಲ್ಲಿ ಇರ್ತದಲ್ಲ, ಸರೋವರಗಳು ಎಲ್ಲಿರ್ತಾವೆ ಅಲ್ಲೆಲ್ಲ ನದಿ ಹಿಡ್ಕೊಂಡು ಗುಡಿಗಳಿರ್ತಾವೆ. ಅಲ್ಲಿ ಗುಡಿಗಳಿಗೆ ದೇವರ ಪೂಜೆಗಾಗಿ ಇವರು ಬರ್ತಾರೆ, ಹೊರಗೆ ಬರ್ತಾರೆ. ಕೆಲವೊಂದು ಕ್ಷಣ ಇಲ್ಲಿ ಭೂಮಿ ಮ್ಯಾಗ ವಾತಾವರಣದಲ್ಲಿ ಅಲದಾಡಿ ವಿಹರಿಸಿ ಮತ್ತೆ ಹೊಳ್ಳೆಯವರು ಬೆಳಗಾಗೋದ್ರ ಒಳಗನ ಹೋಗ್ತಾರೆ. ಈ ಒಂದು ಸಿದ್ಧಾಂತದ ಮೇಲೆ ಬಹಳಷ್ಟು ಕಥೆಗಳನ್ನು ಹುಟ್ಟಿಕೊಂಡವ, ಕಾದಂಬರಿಗಳನ್ನು ಹುಟ್ಟಿಕೊಂಡವ. ಜಲಕನ್ನಿಕೆನ ಆಧಾರವಾಗಿ ಇಟ್ಕೊಂಡು ಎಷ್ಟೋ ಕಥೆ ಕಾದಂಬರಿಗಳು ಬಂದವ, ಕವನಗಳನ್ನು ಬಂದವ. ಅಂದರೆ ಜಲಕನ್ನಿಕೆಯರ್ದು ಈ ಕಲ್ಪನೆ ಅಲ್ಲಿ ರಾಮಾಯಣದಲ್ಲಿ ಇತ್ತನ್ನೋದು ಇದರ ಸ್ಪಷ್ಟ ಆಗ್ತಿದ್ದಾಗ ರಾಮ ಹೇಳ್ತಾನೆ, ನೋಡುವ ಪಂಪಾ ಸರೋವರದಲ್ಲಿ ಜಲಕನ್ನಿಕೆಯರು ಹೊರಗೆ ಬಂದು ಹತ್ತಿಂದಿತ್ತು. ಅಂದರೆ ವಸಂತ ಋತುವಿನ ಈ ಒಂದು ಏನು ಸೌಂದರ್ಯವಿದೆ, ಒಂದೇನು ಮಾದಕತೆ ಇದೆ, ಏನು ಉಲ್ಲಾಸದ ಏನು ಆಟ ನಡೆದಿದೆ, ಅದನ್ನು ಆಸ್ವಾದಿಸಲು ಅನುಭವಿಸಲು ಅವರು ಕೂಡ ಹೊರಗಡೆಗೆ ಬಂದು ವಿವರಿಸ್ತಾ ಇದ್ದಾರೆ, ಆ ಕಡೆ ಈ ಕಡೆ ಅಲ್ದಾಡ್ತಾ ಇದ್ದಾರೆ ಅಂಥೇಳಿ ರಾಮ ಹೇಳ್ತಾನೆ. ಶ್ವೇತ ಕೆಂಪು ಕಮಲ ನೈದಿಲೆ ಹೂ, ಹಂಸ ಜಲಹಕ್ಕಿ ತುಂಬಿದ ಸರೋವರ ಶಾಂತ ಜಲ ಕಂಗೊಳಿಸುತ್ತಿಹದು. ಇದೇ ಸಂದರ್ಭದಲ್ಲಿ ಪಂಪಾ ಸರೋವರದಲ್ಲಿ ಬಿಳಿ ಕಮಲ ಅದಾವ, ಕೆಂಪು ಕಮಲ ಅದಾವ, ನೈದಿಲೆ ಇವೆ, ಅದಕ್ಕೆ ಕುಮುದ ಅಂತ ಕರಿತೇವೆ, ನೀಲ ಕಮಲ ಅಂತಲೂ ಕರಿತೇವೆ. ಮತ್ತು ಅದರ ಮಧ್ಯದಲ್ಲಿ ಹಂಸ ಪಕ್ಷಿಗಳು, ಇನ್ನೂ ಹಲವಾರು ಜಲ ಪಕ್ಷಿಗಳು, ಜಲದಲ್ಲಿ ನೀರಿನಲ್ಲಿ ಇರುವಂಥ ಪಕ್ಷಿಗಳು, ನೀರದ ಸುತ್ತಮುತ್ತ ಆಟ ಆಡ್ತಾ ಅಲ್ಲೇ ಜೀವನ ಚಕ್ರ ಮುಗಿಸ್ಕೊಳ್ಳುವಂಥ ಚಕ್ರಗಳು, ಹಕ್ಕಿಗಳು ತುಂಬಿದ ಸರೋವರ. ಆ ಸರೋವರ ಹೇಗಿದೆಯಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ವಸಂತ ಋತುವಿನ ಸಂದರ್ಭದಲ್ಲಿ ಶಾಂತವಾಗಿದೆ, ಶೀತಲವಾಗಿದೆ, ಶುದ್ಧವಾಗಿದೆ ಮತ್ತು ಅದರಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾನೆ. ಸರೋವರ ಆವರಿಸಿದ ಸೂರ್ಯಪ್ರಕಾಶ, ಭ್ರಮರಗಳ ಮುತ್ತಿಗೆ, ನೀರಿಗೆ ಬಂದ ಜಿಂಕೆ ಆನೆಗಳ ಹಿಂಡು ನೋಟ ಇಮ್ಮಡಿಸಿದೆ. ಇದ್ರಾಗನ ಮೊದಲೇ ಇಲ್ಲಿ ಒಂದು ಪ್ರಕಾರದ ಸೌಂದರ್ಯ ತುಂಬಿದೆ. ಅದರಾಗನ ಅದನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಏನೇನು ಹೇಳ್ತಾನಂದರೆ ಕವಿ,
ಸರೋವರ ಆವರಿಸಿದ ಸೂರ್ಯಪ್ರಕಾಶ ಏನು ದೊಡ್ಡ ಸರೋವರ ಇದೆ, ಪಂಪಾ ಸರೋವರ ತುಂಬನೂ ಸೂರ್ಯಪ್ರಕಾಶ ಬಿದ್ದಿದೆ. ಭ್ರಮರಗಳ ಮುತ್ತಿಗೆ, ಅಲ್ಲಿ ಏನು ಹೂಬಳ್ಳಿಗಳದಾವ, ಹೂವಿನ ಅಳ್ಯಾವ, ಅದರ ಮಕರಂದ ಹೀರಲಿಕ್ಕೆ ಏನಾಗ್ತಾ ಇವೆ, ಭ್ರಮರಗಳು ಬರ್ತಾ ಇವೆ. ಜೇನು ನೋಡಿದ ಹಿಂಡನೇ ಅಲ್ಲಿ ಝಂಕಾರ ಹಾಕುವಂಥ ಬೆನ್ನು ಹತ್ತಿದೆ. ಅದು ಮತ್ತಷ್ಟು ಮುದ ನೀಡ್ತಾ ಇದೆ, ಸೌಂದರ್ಯವನ್ನು ಹೆಚ್ಚಿಸ್ತಾ ಇದೆ. ನೀರಿಗೆ ಬಂದ ಜಿಂಕೆ ಆನೆಗಳ ಹಿಂಡು, ಇದೇ ಸಂದರ್ಭದಲ್ಲಿ ಆ ನೀರಿಗಾಗಿ ಬಂದಂಥ ಜಿಂಕೆಗಳ ಹಿಂಡು, ಆನೆಗಳ ಹಿಂಡು ಇವೆಲ್ಲ ಸೇರಿಕೊಂಡು ಅದರ ಸೌಂದರ್ಯವನ್ನು, ಪಂಪಾ ಸರೋವರದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ ಅಂತ ಹೇಳ್ತಾರೆ. ಶಾಂತ ಜಲದ ಮೇಲೆ ಗಾಳಿಯ ಸಣ್ಣ ಅಲೆಗಳು, ಮಂದ ಗಾಳಿ ಏನು ಬೀಸ್ತಾ ಇತ್ತಲ್ಲ, ಸಣ್ಣ ಅಲೆಗಳು ಎದ್ದಿದ್ದು. ಅದನ್ನು ಬಹುತೇಕ ನಿಮ್ಗೆ ನೋಡೋಕೆ ಕಾಣಿಸ್ತಿದೆ. ಇದು ಇಂಥವೆಲ್ಲ ನೋಡಿರ್ತೀರಿ ನೀವು. ದೊಡ್ಡ ವಿಶಾಲವಾದಂಥ ಸರೋವರ ಇತ್ತಂದ್ರೆ ಸಂಜೆ ಟೈಮ್ಗೆ ಹೋಗ್ರಿ ಅಥವಾ ಮುಂಜಾನೆ ಟೈಮ್ಗೆ ಹೋಗ್ರಿ, ಮಧ್ಯಾಹ್ನ ಟೈಮ್ಗೆ ಹೋಗ್ರಿ, ಒಂದು ವೇಳೆ ಮಂದ ಗಾಳಿ ಬೀಸ್ತಾ ಇತ್ತಂದ್ರೆ ಆ ಗಾಳಿಗೆ ಅಲೆಗಳು ಉತ್ಪನ್ನ ಆಗ್ತಾವೆ. ಕಮಲದೊಡನೆ ಅಲೆಗಳ ಆಟ. ಅಲೆಗಳು ಹೆಂಗೆ ಕಾಣಿಸ್ತಾವಂದ್ರೆ ಕಮಲ ಹೂವಿನದೊಂದಿಗೆ, ಕಮಲ ಬಳ್ಳಿಯೊಂದಿಗೆ ಆಟ ಆಡ್ತಾ ಇವೆ ಏನು ಅಂತ ಅನ್ನಿಸ್ತಿದೆ. ನೋಟ ಮದಗೊಳಿಸಿದೆ. ಅದನ್ನು ನೋಡಿಕೊಳ್ಳಿ ಹೆಂಗೆ ಮನುಷ್ಯ ಏನಾದರೂ ನಶೆ ಮಾಡಿದಂದ್ರೆ, ಸರಾಯಿ ಕೊಡೋದಂದ್ರೆ, ಇನ್ನೇನೋ ಕೊಡೋದಂದ್ರೆ ಹೆಂಗೆ ಅವನಲ್ಲಿ ಮದ ಏರ್ತಿದೆ, ಮತ್ತು ಏರ್ತಿದೆ, ಹಂಗೆ ಈ ಸೌಂದರ್ಯ ಕೂಡ ನೋಡುಗನಲ್ಲಿ ಮತ್ತನ್ನು ಏರಿಸ್ತಿದೆ, ಮದವನ್ನು ಏರಿಸ್ತಿದೆ. ವೈದೇಹಿ ಇಲ್ಲದ ಈ ನೋಟಗಳು ನನಗೆ ಅರ್ಥಹೀನ, ನಿರರ್ಥಕ. ಇಷ್ಟು ಹೇಳ್ತಾರೆ. ಜನಸಾಮಾನ್ಯ ಎಲ್ಲರ ಮೇಲೆ ಪ್ರಭಾವ ಬೀರ್ತಿದೆ ಅದು. ಆದರೆ ಇವತ್ತು ಈ ಯಾವ ನೋಟವು ನನ್ನ ಮೇಲೆ ಯಾವುದೇ ಪ್ರಭಾವವನ್ನು ಬೀರ್ತಾ ಇಲ್ಲ. ಇವಕ್ಕೆ ನನ್ನ ಅರ್ಥದಲ್ಲಿ, ನನ್ನ ದೃಷ್ಟಿಯಲ್ಲಿ ಇವಕ್ಕೆ ಏನೋ ಮೀನಿಂಗ್ ಅರ್ಥ ಇಲ್ಲ, ಮತ್ತು ಇವೆಲ್ಲ ನಿರರ್ಥಕ. ಇವು ಮಾಡುವಂತಂದ್ರೆ ನನ್ನ ಮೇಲೆ ಪ್ರಭಾವ ಬೀರಲಿಕ್ಕೆ ಏನು ಇವೆಲ್ಲ ಚಟುವಟಿಕೆಗಳನ್ನು ನೋಡ್ತಾ ಇದ್ದೇನೆ ವಸಂತ ಋತುವಿನ, ಇವ್ಯಾವು ನನ್ನ ಮೇಲೆ ಪ್ರಭಾವ ಬೀರುವುದಿಲ್ಲ. ಇವೆಲ್ಲ ಏನಾಗ್ತವೆ, ನಿರರ್ಥಕ ಅಂಥೇಳಿ ರಾಮ ತನ್ನನ್ನು ತಾನು ಡಿಫೈನ್ ಮಾಡ್ಕೊಳ್ತಾನೆ. ಅಂದ್ರೆ ಸೀತೆ ಇದ್ದಾಗ ತನ್ನ ಮನಸ್ಸು ಎಷ್ಟು ಸಂತೋಷವನ್ನು ಹೊಂದಿತ್ತು, ಅವ್ರ ಜೊತೆಗೆ ಹೇಗೆ ಬೆರೀತಿತ್ತು, ನಿಸರ್ಗದ ಸೌಂದರ್ಯದಲ್ಲಿ ಹೇಗೆ ಬೆರೀತಿತ್ತು, ಅವು ಯಾವೂ ಈಗಿಲ್ಲ. ಯಾಕಂದರೆ ಮೊದಲು ಹೇಳಿಬಿಡ್ತೇವೆ ನಾವು, ನನ್ನ ಭಾವನೆಗಳು ಸೀತೆಯಲ್ಲಿ ಬಂದಿತ್ತ. ಭಾಳ ಇಂಪಾರ್ಟೆಂಟ್, ಭಾಳ ಇಂಟ್ರೆಸ್ಟಿಂಗ್ ಇದು ಶ್ಲೋಕ ಇದೆ. ಸೀತೆಯಲ್ಲಿ ನನ್ನ ಭಾವನೆಗಳು ಬಂದಿತ್ತ, ನನ್ನಲ್ಲಿ ಸೀತೆಯ ಭಾವನೆಗಳು ಬಂದಿತ್ತ. ಅದಕ್ಕೆ ನನ್ನ ಭಾವನೆಗಳು ಸೀತೆಯಲ್ಲಿ ಇದ್ದುದರಿಂದ ಇವುಗಳ ಯಾವುದೇ ಪರಿಣಾಮ ನನ್ನ ಮೇಲೆ ಆಗುವುದಿಲ್ಲ. ನಿರ್ದಯಿ ಮನ್ಮಥನ ಆಟವಿದು, ತನ್ನ ಈ ಭಾಷೆಯಿಂದ ಸೀತೆ ನೆನಪು ನನಗೆ ತರುತ್ತೀಹನು. ಮನ್ಮಥನ ಇಲ್ಲಿ ಟೀಕಿಸ್ತಾನ. ಇದು ಏನಿದೆ ಅಂದ್ರೆ ನಿರ್ದಯಿ ಮನ್ಮಥನಿಗೆ ಗೊತ್ತಿದೆ ನನ್ನ ಬಳಿ ಸೀತೆ ಇಲ್ಲ, ನನ್ನ ಸಂತೋಷನೇ ಇಲ್ಲ, ಸೀತೆಯೇ ನನ್ನ ಸಂತೋಷ. ಅವಳು ಇಲ್ಲಂತ ಗೊತ್ತಿದ್ದೂ ಕೂಡ ವಸಂತ ಈ ರೀತಿಯಾಗಿ ನನ್ನನ್ನು ಪರೀಕ್ಷೆಗೆ ಒಡ್ಡಿದ್ದಾನೆ. ಅದಕ್ಕೆ ನಿರ್ದಯಿ ಅಂತ ಹೇಳ್ತಾನೆ. ಇವೆಲ್ಲ ಏನಿದೆಲ್ಲ ಸೌಂದರ್ಯ, ಕೂಗು, ಪ್ರಾಣಿಗಳ ಒಂದು ಚಟುವಟಿಕೆಗಳು, ಮಿಲನದ ಕೂಗು, ಇವೆಲ್ಲ ನನ್ನ ಮೇಗೂ ಪ್ರಭಾವ ಬೀರಬೇಕಾಗಿತ್ತು. ಯಾಕೆ ನಾನು ಮನುಷ್ಯನೇ. ಅದಕ್ಕೆ ಅವನಿಗೆ ಗೊತ್ತಿದೆ ನನ್ನಲ್ಲಿ ಸೀತೆ ಇಲ್ಲ, ನಾನು ಸೀತೆ ದುಃಖದಲ್ಲಿ ಇದ್ದೀನಂತ ಗೊತ್ತಿದ್ರೂ ಕೂಡ ಅವನು ನನಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನಂದಾಗ ಅವನೊಬ್ಬ ನಿರ್ದಯಿ ಮನ್ಮಥ. ಇದು ನಿರ್ದಯಿ ಮನ್ಮಥನ ಆಟ. ತನ್ನೀ ಭಾಷೆಯಿಂದ, ಮನ್ಮಥನ ಭಾಷೆ ಯಾವುದು? ಪ್ರಾಣಿ ಪಕ್ಷಿ ಗಿಡ ಮರ ನಿಸರ್ಗದಲ್ಲಿ ಏನು ಚಟುವಟಿಕೆಗಳು, ಒಂದು ಮಾದಕತೆ ಇದೆ, ಮಾದಕ ಚಟುವಟಿಕೆಗಳೇನಿವೆ, ಅಟ್ರಾಕ್ಷನ್ ಇದೆ, ಒಂದು ಭಾಷೆ ಟ್ರಾನ್ಸಾಕ್ಷನ್ಸ್ ಏನು ನಡೀತಾ ಇದೆ, ಅದು ಮನ್ಮಥನ ಭಾಷೆ. ಹೂವಿನ ಸುತ್ತ ಝೇಂಕಾರ ಹೊಡೆಯುವಂಥ ಭ್ರಮರಗಳೇನಿವೆ, ಜೇನುನೊಣಗಳಿವೆ, ಜೇನುನೊಣಗಳ ಮಾಡುವಂಥ ಝೇಂಕಾರ ಶಬ್ದದಲ್ಲಿ ಮನ್ಮಥ ಇದ್ದಾನೆ. ಹೂಗಳು ಅರಳಿ ಏನು ಸುಗಂಧವನ್ನು ಹರಡ್ತಾವ, ಆ ಸುಗಂಧದಲ್ಲಿ ಮನ್ಮಥ ಇದ್ದಾನೆ. ಹೂಗಳು ಅರಳಿ ತಮ್ಮ ಸೌಂದರ್ಯವನ್ನು ಹೇಗೆ ತೋರಿಸ್ಕೊಡ್ತಾವ, ಆ ಪ್ರತಿ ಸೌಂದರ್ಯದಲ್ಲಿಯೂ ಕೂಡ ಮನ್ಮಥ ಇದ್ದಾನೆ. ಅಂದರೆ ವಸಂತ ಋತುವಿನಿಂದಾಗಿ ಭೂಮಿಯಲ್ಲಿ ನಡೆಯುವಂತಹ ಎಲ್ಲ ಉತ್ಸಾಹಕ, ಪ್ರೋತ್ಸಾಹಕ,
ಉಲ್ಲಾಸದ ಮಾದಕ ಎಲ್ಲ ಚಟುವಟಿಕೆಗಳಲ್ಲಿಯೂ ಯಾರಿದ್ದಾರೆ? ಮನ್ಮಥ ಇದ್ದಾನೆ. ಅದಕ್ಕೆ ನಿರ್ದಯಿ ಮನ್ಮಥ ಆಟವಿದು ತನ್ನ ಈ ಭಾಷೆಯಿಂದ ಶೀತೆ ನೆನಪು ನನಗೆ ತರುತ್ತೀಯನು. ಏನು ಮಾಡ್ತಾ ಇದ್ದಾನಂದ್ರೆ ನನಗೆ ಕಾಡಿಸ್ತಾ ಇದ್ದಾನೆ. ಈ ಎಲ್ಲ ಚಟುವಟಿಕೆಗಳಿಂದ ನನ್ನಲ್ಲಿ ಶೀತೆಯ ನೆನಪನ್ನು ಹೆಚ್ಚಿಸ್ತಾ ಇದ್ದಾನೆ, ಶೀತೆಯ ಹಂಬಲವನ್ನು ಹೆಚ್ಚಿಸ್ತಾ ಇದ್ದಾನೆ, ಶೀತೆ ಇಲ್ಲದ ನೋವನ್ನು ಹೆಚ್ಚಿಸ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಏನು ಕರೀತಾನ? ನಿರ್ದಯಿ ಮನ್ಮಥ ಅಂತ ಕರೀತಾನ. ನಾನು ಬಯಸದಿದ್ದರೂ ಮನ್ಮಥ ಎನ್ನ ಮೇಲೆ ಎರಗಿಯನು ಬಲವಂತವಾಗಿ. ನಾ ಇದು ಯಾವುದರಲ್ಲಿ ರುಚಿ ಇಲ್ಲ, ಯಾಕಂದರೆ ನನ್ನಲ್ಲಿ ಶೀತೆನೇ ಇಲ್ಲ, ನನ್ನ ಜೊತೆಗೆ ಶೀತೆ ಇಲ್ಲದಕ್ಕೆ ಇಲ್ಲ. ಆದರೂ ಕೂಡ ನಾನು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿರೂ ಕೂಡ ಬಲವಂತವಾಗಿ ಮನ್ಮಥನು ನನ್ನ ಮೇಲೆ ತನ್ನ ಪ್ರಯೋಗವನ್ನು ನಡೆಸ್ತಾ ಇದ್ದಾನ. ಶೀತೆ ಇದ್ದಿದ್ದರೆ ಈ ಸ್ಥಳ ಅಂದ ಚಂದಕ್ಕೆ ಅರ್ಥ ಮನ್ಮಥನು ಜಯಿಸಲಾರ ಎನ್ನ ಅವಳಿಲ್ಲದೆ. ಒಂದು ವೇಳೆ ಶೀತೆ ನನ್ನ ಜೊತೆಗೆ ಇರ್ತಿದ್ದಳಂದ್ರೆ ಇವೇನು ನನ್ನ ಮುಂದೆ ಎಲ್ಲ ಆಟ ಆಡಾಕ್ತಾನಲ್ಲ, ಇದಕ್ಕೊಂದು ಅರ್ಥ ಬರ್ತಿತ್ತು. ಈಗ ಸೀತೆ ಇಲ್ಲದ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ. ಅದಕ್ಕೆ ಮನ್ಮಥ ನನ್ನನ್ನು ಜಯಿಸಲಾರ. ಎಲ್ಲ ಪ್ರಾಣಿಗಳ ಮೇಲೆ ತನ್ನ ಪ್ರಭಾವ ಬೀರಬಹುದು, ಎಲ್ಲರನ್ನು ತನ್ನ ವಶಕ್ಕೆ ತಗೊಳ್ಬಹುದು, ಎಲ್ಲದರಲ್ಲಿಯೂ ಈ ಮಾದಕ ಬಯಕೆ ಎಲ್ಲ ಭಾವನೆಗಳನ್ನು ಎಚ್ಚರಿಸಬಹುದು, ತುಂಬಬಹುದು, ಹೆಚ್ಚಿಸಬಹುದು. ಆದರೆ ಇವ್ಯಾವ ಪ್ರಭಾವ ನನ್ನ ಮನಸ್ಸು ಮೇಲೆ ಆಗೋದಿಲ್ಲ. ಮನ್ಮಥ ಈ ಸಂದರ್ಭದಲ್ಲಿಯೂ ನನ್ನನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಭಾವನೆಗಳು, ನನ್ನ ಮನ ಶೀತೆಯಲ್ಲಿ ಬಂಧಿತವಾಗಿದೆ ಅಂಥೇಳಿ ರಾಮ ನೆನಪಿಸ್ಕೊಡ್ತಾನೆ. ಅದೇ ರೀತಿ ಈ ವಾಲ್ಮೀಕಿಯವರು ರಾಮನ ಮೂಲಕ ಯಾವ ರೀತಿಯಾಗಿ ಇನ್ನೂ ಈ ವಸಂತ ಋತುವಿನ ವರ್ಣನೆ ಮಾಡ್ತಾರೆ, ವಿಚಾರಗಳನ್ನು ಹಂಚಿಕೊಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.